ಏನ್ ಸಮಾಚಾರ? ಈ ವರ್ಷ ಮುಗಿತಾ ಬಂತು. ಏನೂ ಇಲ್ಲ ಕಣ, ಎಲ್ಲರೂ ಮಾಡ್ತಿರೋದನ್ನೇ ನಾನು ಮಾಡ್ತಾ ಇದ್ದೀನಿ. ಮುಂದಿನ ವರ್ಷ ಎಲ್ಲ ಬದಲಾಗತ್ತೆ ಅಂತ ಒಂದು ಸುಳ್ಳು ನಂಬಿಕೆ ಇಟ್ಕೊಂಡು ಕಾಯ್ತಾ ಇದ್ದೀನಿ ಅಷ್ಟೇ. ಹಾಗೆಲ್ಲ ಅನ್ಬೇಡ ಕಣ, ಹೊಸ ವರ್ಷ ಅಂದ್ರೇನೆ ಹೊಸ ಆರಂಭ ಅಲ್ವಾ? ಅದೇ ಸಮಸ್ಯೆ ಕಣ. ನಮಗೆಲ್ಲ ಹೇಗಾಗ್ಬಿಟ್ಟಿದೆ ಅಂದರೆ, ಒಂದು ಡೇಟ್ ಚೇಂಜ್ ಆದ ತಕ್ಷಣ ವರ್ಷಾನ್ಗಟ್ಲೆಯಿಂದ ನಮ್ಮ ಜೊತೆ ಇರೋ ಅಭ್ಯಾಸಗಳು ಚೇಂಜ್ ಆಗ್ಬಿಡುತ್ತೆ ಅಂತ ಅನ್ಕೊಂಡ್ಬಿಡ್ತೀವಿ. ಆದರೆ ಅದು ಸುಳ್ಳು. ಸರಿ ಬಿಡು, ಈಗೇನ್ ಮಾಡ್ತಿದ್ಯಾ? ಸದ್ಯಕ್ಕೇನು ಮಾಡ್ತಾ ಇಲ್ಲ. ಮೇ ಬಿ ಒಂದು ರೈಡ್ ಹೋಗ್ಬೇಕು ಅಂತ ಅನಿಸ್ತದೆ, ಯಾಕಂದ್ರೆ ತಲೆ ತುಂಬ ಕನ್ಫ್ಯೂಷನ್ ಜಾಸ್ತಿ ಆಗ್ಬಿಟ್ಟಿದೆ. ಹೋಗಂದ್ರೆ ಸರಿ ಆಗ್ಬೋದು. ಸರಿ, ಅರ್ಥ ಆಗತ್ತೆ. ಆಮೇಲೆ ಸಿಗೋಣ. ಸರಿ ಕಣ, ಓಕೆ, ಬಾಯ್ ಬಾಯ್. ಬಾಯ್ ಬಾಯ್. ನಿಜ ಹೇಳಬೇಕು ಅಂದರೆ ಇನ್ನು 4 ಬೇರೆ ಬೇರೆ ವಿಡಿಯೋ ಆಗ್ಬಿಟ್ಟಿತ್ತು. ಆದರೆ ಲೈಫಲ್ಲಿ ಯಾವುದು ನಮ್ಮ ಪ್ಲಾನ್ ಪ್ರಕಾರ ನಡೆಯಲ್ಲ. ಎಸ್ಪೆಷಲಿ ಚೇಂಜ್ ಅನ್ನೋದು ನಾವು ಅಂದ್ಕೊಂಡು ಹಾಗಂತೂ ಆಗೋದೇ ಇಲ್ಲ. ನಾವು ಪರ್ಫೆಕ್ಟ್ ಟೈಮಿಗೋಸ್ಕರ ಕಾಯ್ತಾ ಇರ್ತೀವಿ, ಆದರೆ ಟೈಮ್ ನಮಗೋಸ್ಕರ ಕಾಯಲ್ಲ ಅನ್ನೋದು ಮರ್ತು ಹೋಗುತ್ತೆ. ರೈಟಿಂಗಲ್ಲಿರೋ ಪ್ಲ್ಯಾನ್ಗಳು ಪೇಪರ್ ಮೇಲೆ ಚೆನ್ನಾಗಿ ಕಾಣಿಸುತ್ತೆ, ಆದರೆ ರಿಯಾಲಿಟಿ ಅನ್ನೋದು ಅದಕ್ಕಿಂತ ತುಂಬ ತುಂಬ ಡಿಫ್ರೆಂಟ್ ಆಗಿರುತ್ತೆ. ನಮಗೆ ಬೇಕಾಗಿರೋದು ಕಂಫರ್ಟ್, ಆದರೆ ಲೈಫ್ ಕೊಡೋದು ಚಾಲೆಂಜಸ್ನ ಮಾತ್ರ. ನಾವು ರೆಡಿ ಇಲ್ದಿದ್ದಾಗ ಬರೋ ಚಾಲೆಂಜಸ್ಸೇ ನಮಗೆ ಅತಿ ಹೆಚ್ಚು ಪಾಠ ಕಲಿಸೋದು. ಸೊ ಪ್ಲಾನ್ ಫೇಲ್ ಆಯಿತು ಅಂತ ಕೂರೋದಕ್ಕಿಂತ ಇರೋ ಪರಿಸ್ಥಿತಿಲಿ ಹೆಜ್ಜೆ ಇಡೋದು ಮುಖ್ಯ. ಇವತ್ತು 2025ರ ಕೊನೆಯ ದಿನ. ಎಲ್ಲರೂ ಕೌಂಟ್ ಡೌನ್ ಮಾಡ್ತಾ ಇದ್ದೀರಾ, ಸೆಲೆಬ್ರೇಷನ್ಗೆ ರೆಡಿ ಆಗ್ತಾ ಇದ್ದೀರಾ, ಪ್ರಾಮಿಸ್ ಮಾಡ್ತಾ ಇದ್ದೀರಾ. ಆದರೆ ತುಂಬ ಜನ ಇವತ್ತು ತಮ್ಮಷ್ಟಕ್ಕೆ ತಾವೇ ಇನ್ನೊಂದು ಸುಳ್ಳು ಹೇಳ್ತಾ ಇದ್ದಾರೆ. ಒನ್ ಮೋರ್ ಟೈಮ್, ಅದೇ ಹಳೆ ಸುಳ್ಳು. ಹೊಸ ಬಟ್ಟೆ ಹಾಕೊಂಡ ತಕ್ಷಣ ಹಳೆ ಯೋಚನೆಗಳು ಮಾಯ ಆಗಲ್ಲ. ನಿಜವಾಗಿ ಕೌಂಟ್ ಡೌನ್ ಇರಬೇಕಾಗಿರೋದು ಡೇಟ್ಸ್ಗಲ್ಲ, ನಮ್ಮ ಲೇಸಿನೆಸ್ನ ಎಂಡ್ ಮಾಡೋದಕ್ಕೆ. ಮತ್ತೊಂದು ವರ್ಷ ಮುಗೀತು ಅನ್ನೋ ಭಯಕ್ಕಿಂತ ಹೊಸ ವರ್ಷದ ಸುಳ್ಳು ಭರವಸೆಗಳೇ ನಮಗೆ ಕಂಫರ್ಟಬಲ್ ಅನಿಸುತ್ತೆ. ನಾವೆಲ್ಲ ಒಂಥರ ಹೇಗಾಗಿದ್ದೀವಿ ಅಂದರೆ, ಬೇಗ ಎದ್ದೇಳೋದು, ಲೈಫ್ ಫಿಕ್ಸ್ ಮಾಡೋದು, ಸೀರಿಯಸ್ ಆಗೋದು, ಇದನ್ನೆಲ್ಲ ಕೂಡ ನೆಕ್ಸ್ಟ್ ಇಯರಿಂದ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ಬಿಡ್ತೀವಿ. ಆದರೆ ಡೀಪ್ ಡೌನ್ ನಮ್ಮೆಲ್ರಿಗೂ ಗೊತ್ತು, ಜನವರಿಗೋಸ್ಕರ ನಾವು ಕಾಯ್ತಾ ಇಲ್ಲ. ನಾವು ಕಾಯ್ತಾ ಇರೋದು ನಮ್ಮಲ್ಲಿ ಇನ್ನೂ ಬಿಲ್ಟ್ ಆಗ್ತಾ ಇರೋ ಆ ಕರೇಜ್ಗೋಸ್ಕರ. ಧೈರ್ಯ ಅನ್ನೋದು ಡೇಟ್ ನೋಡಿ ಬರೋ ಅತಿಥಿ ಅಲ್ಲ, ಅದು ದಿನ ಬೆವರಿಂದ ಕಟ್ಕೊಳ್ಳೋ ಒಂದು ಸ್ಟ್ರೆಂತ್. ಸೋಮವಾರಕ್ಕೋ ಅಥವಾ 1ನೇ ತಾರೀಕಿಗೋ ಕಾಯೋದು ಸೋಮಾರಿತನದ ಇನ್ನೊಂದು ಫೇಸ್ ಅಷ್ಟೇ. ಯಾರು ಇವತ್ತು ಕೆಲಸ ಶುರು ಮಾಡೋಕ್ಕೆ ಧೈರ್ಯ ಇರಲ್ವೋ ಅವ್ರಿಗೆ ಜನವರಿಲೂ ಅದು ಸಿಗಲ್ಲ. ನಾವು ವೀಕ್ ಆಗಿರೋದು ಸ್ಕಿಲ್ಲಲ್ಲ, ಡಿಸಿಷನ್ ತಗೊಳ್ಳೋ ಆ ಮೂಮೆಂಟಲ್ಲಿ. ನಾಳೆ ಅನ್ನೋದು ಒಂದು ಬೆತ್ತಲೆ ಸುಳ್ಳು, ಅದು ಯಾವತ್ತೂ ಪರ್ಫೆಕ್ಟಾಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾವು ಬದಲಾಗೋಕೆ ಇಷ್ಟ ಇದೆ, ಆದರೆ ಬದಲಾವಣೆಗೆ ಬೇಕಾಗಿರೋ ನೋವನ್ನ ಸಹಿಸೋಕ್ಕೆ ಕರೇಜ್ ಇಲ್ಲ. ಕಾಯೋದು ಒಂದು ಹವ್ಯಾಸ ಆದರೆ ಮಾಡೋದು ಕೂಡ ಒಂದು ಕಲೆ. ಇದೆರಡರ ನಡುವೆ ಒಂದು ದೊಡ್ಡ ಬ್ಯಾರಿಯರ್ ಇದೆ. ಧೈರ್ಯ ಅನ್ನೋದು ಆ ಹಳೆ ಎಕ್ಸ್ಕ್ಯೂಸ್ಗಳಿಗೆ ಇಲ್ಲ ಅಂತ ಹೇಳೋ ಕ್ಷಣದಿಂದಾನೇ ಶುರುವಾಗತ್ತೆ. ನೀವು ಕೂಡ ಏನಾದರೂ ಸ್ಟಾರ್ಟ್ ಮಾಡೋಕ್ಕೆ ಹೊಸ ವರ್ಷಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ರೆ, ಅದ್ರ ಹಿಂದೆ ಇರೋ ಸತ್ಯ ನಿಮಗೆ ಆಲ್ರೆಡಿ ತುಂಬ ಚೆನ್ನಾಗಿ ಗೊತ್ತಿದೆ. ಬೈ ದ ವೇ, ನೀವು ಸ್ಟ್ರಕ್ ಆಗಿರೋದು ನಿಮ್ಮ ಹತ್ರ ಟೈಮ್ ಇಲ್ಲ ಅಂತ ಅಲ್ಲ, ನಿಮಗೆ ಫೇಲ್ಯೂರ್ಗಿಂತ ಜಾಸ್ತಿ ಡಿಸಿಪ್ಲಿನ್ ಅಂದರೆ ಭಯ. ಅದು ಅಲ್ಲದೆ ಒಂದು ವೇಳೆ ಏನಾದರೂ ಸ್ಟಾರ್ಟ್ ಮಾಡಿ ಅದು ಫೇಲ್ಯೂರ್ ಆಯಿತು ಅಂತ ಅಂದರೆ ಗೂಬೆ ಕೂರ್ಸೋಕ್ಕೆ ಕ್ಯಾಲೆಂಡರು ತಿಂಗಳು ಚಾನ್ಸ್ ಸಿಗಲ್ಲ ಅಷ್ಟೇ. ಹೊಸ ವರ್ಷ ಅಥವಾ ನ್ಯೂ ಇಯರ್ ನಿಮ್ಮ ಲೈಫ್ನ ರೀಸೆಟ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಆಗಲ್ಲ. ಅದೇ ಹಳೆ ಹ್ಯಾಬಿಟ್ಸ್ ನಿಮ್ಮ ಜೊತೆ ಎದ್ದೇಳುತ್ತೆ, ಅದೇ ಎಕ್ಸ್ಕ್ಯೂಸ್, ಅದೇ ಕಂಫರ್ಟ್ ಝೋನ್. ವರ್ಷ ಬದಲಾಗುತ್ತೆ ಹೊರತು ನೀವು ಬದಲಾಗಲ್ಲ. ನಾನು ಆಗಲೇ ಹೇಳಿದಾಗೆ, ಕ್ಯಾಲೆಂಡರ್ ಬದಲಾದ ತಕ್ಷಣ ನಿಮ್ಮ ಬೆಡ್ಡಿಂದ ಬೇಗ ಎದ್ದೇಳೋ ಶಕ್ತಿ ಅದಕ್ಕಿರಲ್ಲ. ನಿಮ್ಮ ಹಳೆ ಸೋಮವಾರಿತನ ಜನವರಿ 1ನೇ ತಾರೀಕು ಕೂಡ ನಿಮ್ಮ ಪಕ್ಕದಲ್ಲೇ ಕಂಡುಬಿಡುತ್ತೆ. ಬದಲಾವಣೆ ಅನ್ನೋದು ಹೊರಗಡೆಯಿಂದ ಬರಲ್ಲ, ನೀವು ಇವತ್ತು ಅನ್ಕಂಫರ್ಟೇಬಲ್ ಆಗಿ ಏನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಅದರಿಂದ ಬರುತ್ತೆ. ನಾವೆಲ್ಲ ಡೇಟ್ಸ್ ಬದಲಾಯಿಸೋದ್ರಲ್ಲಿ ಬ್ಯುಸಿ ಇರ್ತೀವಿ, ಆದರೆ ನಮ್ಮ ಡೈಲಿ ರೊಟೀನ್ ಮಾತ್ರ ಹಾಗೆ ಉಳ್ಕೊಂಡಿರುತ್ತೆ. ಕಂಫರ್ಟ್ ಝೋನ್ ಅನ್ನೋದು ಒಂದು ಬ್ಯೂಟಿಫುಲ್ ಆಗಿರೋ ಜೈಲ್ ಇದ್ದಂಗೆ. ಅಲ್ಲಿ ಎಲ್ಲನೂ ಚೆನ್ನಾಗಿರುತ್ತೆ, ಆದರೆ ಗ್ರೋತ್ ಅನ್ನೋದು ಝೀರೋ. ನಿಮ್ಮ ಹಳೆ ಫ್ರೆಂಡ್ಸ್, ಹಳೆ ಟೈಮ್ ವೇಸ್ಟ್ ಮಾಡೋ ದಾರಿ, ಇದೆಲ್ಲ ಕೂಡ ನಿಮ್ಮ ಜೊತೆ ನ್ಯೂ ಇಯರ್ ಪಾರ್ಟಿಗೆ ಬರುತ್ತೆ. ಆದರೆ ನೀವು ಇವತ್ತು ಅಳವಡಿಸ್ಕೊಳ್ಳೋ ಒಂದು ಹ್ಯಾಬಿಟ್ ಅಥವಾ ಅನ್ಕಂಫರ್ಟೇಬಲ್ ಆಗಿರೋ ಆ್ಯಕ್ಷನ್ ನಿಮ್ಮ ಭವಿಷ್ಯ ಆಗುತ್ತೆ. ನಿಮ್ಮ ಕ್ಯಾಲೆಂಡರ್ ನಿಮ್ಮ ಭವಿಷ್ಯ ಚಾನ್ಸೇ ಇಲ್ಲ. ಇನ್ನೂ ಒಂದು ಸತ್ಯ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಮೋಟಿವೇಶನ್ ವರ್ಕ್ ಆಗೋದಾಗಿದ್ರೆ ಯಾವತ್ತೂ ನಮ್ಮ ಲೈಫ್ ಚೇಂಜ್ ಆಗಬೇಕಿತ್ತು. ಅದಾಗಲ್ಲ ಅನ್ನೋ ಸತ್ಯ ನನಗೂ ಗೊತ್ತು, ನಿಮಗೂ ಗೊತ್ತಿದೆ. ಯಾಕೆ ಅಂತಂದರೆ, ಯಾವ್ದು ವರ್ಕ್ ಆಗುತ್ತೆ ಅದು ಎಕ್ಸಾಕ್ಟ್ಲಿ ರಿಪೀಟಿಂಗ್ ಆಗಿರುತ್ತೆ, ಬೋರಿಂಗ್ ಆಗಿರುತ್ತೆ, ಒಂಥರ ಒಂಟಿತನ ಅನ್ನೋದು ಆ ದಾರಿಲಿ ನಮ್ಮನ್ನು ಕಾಡ್ತಾ ಇರುತ್ತೆ. ಸೊ ಹಾಗಿದ್ದಾಗ ಅದೇ ರೀಸನ್ಗೆ ಎಕ್ಸಾಕ್ಟ್ಲಿ ತುಂಬ ಜನ ಇದನ್ನು ಮಾಡೋದಕ್ಕೆ ಹೋಗೋದಿಲ್ಲ. ನಾನು ಯಾಕೆ ಮಾಡ್ಲಿಕ್ಕೂ ಈ ಒಂಟಿತನ ಯಾಕೆ ಫೇಸ್ ಮಾಡಲಿ ಅನ್ನೋ ಕಾರಣಕ್ಕೆ ಹಿಂದೇಟ್ ಹಾಕ್ಬಿಟ್ಟು ಸುಮ್ಮನೆ ಇದ್ದು ಬಿಡ್ತಾರೆ. ನಿಮ್ಮನ್ನು ಸೇವ್ ಮಾಡೋಕ್ಕೆ ಯಾರು ಬರೋಲ್ಲ, ಮೆಂಟರ್ ಅಲ್ಲ, ವಿಡಿಯೋ ಅಲ್ಲ, ಈ ನ್ಯೂ ಇಯರ್ ಕೂಡ ಅಲ್ಲ. ನಿಮ್ಮ ಸಕ್ಸಸ್ಗೆ ಜನ ಚಪ್ಪಾಳೆ ಹೊಡಿಬೋದು, ಆದರೆ ನಿಮ್ಮ ಡಿಸಿಪ್ಲಿನ್ ವೆಯ್ಟ್ನ ಹೊರಕ್ಕೆ ಯಾರು ಕೂಡ ಬರಲ್ಲ. ಅದನ್ನು ನೀವೊಬ್ಬರೇ ಹೊರಬೇಕು. ಜನ ಕೇವಲ ರಿಸಲ್ಟ್ಸ್ನ ನೋಡ್ತಾರೆ, ಆದರೆ ಆ ರಿಸಲ್ಟ್ಸ್ ಹಿಂದೆ ಇರೋ ಒಂಟಿತನ ಯಾರಿಗೂ ಬೇಡ.
ಸ್ಕ್ರೀನ್ ಹಿಂದೆ ನೀವು ಮಾಡೋ ಆ ಕಷ್ಟದ ಕೆಲಸಗಳಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಲೈಕ್ಸ್ ಅಷ್ಟು ಈಸಿಯಾಗಿ ಸಿಗಲ್ಲ. ಯಾರೋ ಬಂದು ನಿಮ್ಮ ಲೈಫ್ ಸರಿ ಮಾಡ್ತಾರೆ ಅನ್ನೋದು ಸಿನಿಮಾಗೆ ಮಾತ್ರ ಸೀಮಿತ. ಪ್ರತಿದಿನ ಡಿಸಿಪ್ಲಿನ್ ಅನ್ನೋದು ಒಂದು ಭಾರವಾದ ಸಿಮೆಂಟ್ ಚೀಲ ಬೆನ್ನ ಮೇಲಿರೋ ಹಾಗೆ. ಆ ಭಾರ ಇಳಿಸೋಕೆ ಹೋದರೆ ಸಕ್ಸಸ್ ಕೂಡ ನಿಮ್ಮಿಂದ ಅಷ್ಟೇ ದೂರ ಬೇಗ ಹೋಗುತ್ತೆ. ದೊಡ್ಡ ಗೋಲ್ ತಲುಪಕ್ಕೆ ಬೇಕಾಗಿರೋದು ಮೋಟಿವೇಶನ್ ಅಲ್ಲ, ಬೇಜಾರಾದರೂ ಮಾಡಲೇಬೇಕಾಗಿರೋ ಕೆಲಸದ ಡಿಸಿಪ್ಲಿನ್ ಮತ್ತು ಕನ್ಸಿಸ್ಟೆನ್ಸಿ. ಜಗತ್ತಿಗೆ ನೀವು ಗೆದ್ದಾಗ ಮಾತ್ರ ಗೊತ್ತಾಗುತ್ತೆ, ಆದರೆ ಸೋತಾಗ ಅಥವಾ ಬೇಜಾರಾದಾಗ ನೀವು ಒಬ್ಬರೇ ಇದ್ದೀರಾ ಅನ್ನೋ ಸತ್ಯ ನಿಮಗೆ ಮಾತ್ರ ಗೊತ್ತಿರುತ್ತೆ. ನಿಮ್ಮ ಶಿಸ್ತಿನ ತೂಕ ನಿಮ್ಮ ಯಶಸ್ಸಿನ ಅಡಿಪಾಯ ಹಾಕುತ್ತೆ ಅನ್ನೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ನಾವು ಯಾಕೆ ನೀವು ಇವ್ರಿಗೋಸ್ಕರ ಕಾಯ್ತೀವಿ ಗೊತ್ತಾ? ಯಾಕಂದರೆ ಯಾವುದೇ ಪೇನ್ ಇಲ್ಲದೆ ಒಂದು ಫ್ರೆಶ್ ಸ್ಟಾರ್ಟ್ ಸಿಗುತ್ತೆ ಅನ್ನೋ ಭ್ರಮೆ ನಮಗೆ ಬೇಕು. ಅದ್ಯಾವುದು ಪ್ರೂಫ್ ಕೇಳಲ್ಲ, ಬರೀ ಹೋಪ್ ಕೊಡುತ್ತೆ. ಜನವರಿ ತುಂಬ ಕ್ಲೀನಾಗಿ ಕಾಣುತ್ತೆ, ಯಾಕಂದರೆ ಡಿಸೆಂಬರ್ ಮೇಲೆ ನಾವೆಲ್ಲ ಬ್ಲೇಮ್ ಹಾಕಿರ್ತೀವಿ. ನಮ್ಮೆಲ್ಲ ಫೇಲ್ಯೂರ್ಗಳಿಗೆ ಈ ವರ್ಷನೇ ಸರಿ ಇಲ್ಲ ಅಂತ ಹಣೆ ಪಟ್ಟಿ ಹಚ್ಚೋದು ನಮಗೊಂಥರ ರೂಢಿ ಆಗ್ಬಿಟ್ಟಿದೆ. ವರ್ಷನ ಬೈಯೋದು ಸುಲಭ, ಆದರೆ ನಮ್ಮ ನಿರ್ಧಾರಗಳನ್ನ ಪ್ರಶ್ನೆ ಮಾಡೋದು ತುಂಬ ಕಷ್ಟ. ಡಿಸೆಂಬರ್ ಅನ್ನೋದು ಒಂದು ಡಸ್ಟ್ಬಿನ್ ಥರ ಕಾಣಿಸುತ್ತೆ, ಅದಕ್ಕೆ ನಮ್ಮೆಲ್ಲ ತಪ್ಪನ್ನ ನಾವು ಬಿಸಾಕ್ತೀವಿ. ಹೋಪ್ ಅನ್ನೋದು ಒಂಥರ ಡ್ರಗ್ ಇದ್ದಾಗೆ, ಅದು ಕೆಲಸ ಮಾಡ್ತಾಯಿದ್ರು ನಮಗೊಂದು ಕ್ಷಣ ನೆಮ್ಮದಿ ಕೊಡುತ್ತೆ. ನಮಗೆ ಪ್ರೂಫ್ ಬೇಕಾಗಿಲ್ಲ, ನಮಗೆ ಕೇವಲ ಒಂದು ಎಕ್ಸ್ಕ್ಯೂಸ್ ಬೇಕಷ್ಟೆ. ವರ್ಷದ ಮೇಲೆ ಗೂಬೆ ಕೂರಿಸಿದ್ರೆ ನಮ್ಮ ಮೇಲಿರೋ ಜವಾಬ್ದಾರಿ ಸ್ವಲ್ಪ ಕಮ್ಮಿ ಆದಾಗ ಅನಿಸುತ್ತೆ. ಆದರೆ ನೆನಪಿರಲಿ, ಜನವರಿ ಅನ್ನೋದು ಡಿಸೆಂಬರ್ನ ಕಂಟಿನ್ಯೂಡ್ ಪಾರ್ಟ್ ಅಷ್ಟೇ ಹೊರತು ಬೇರೆ ಏನೂ ಅಲ್ಲ. ನೀವೇನಾದರೂ ಈ ವಿಡಿಯೋ ನೋಡಿ ನಿಮ್ಮನ್ನು ಈ ವಿಡಿಯೋ ಅಥವಾ ಈ ನ್ಯೂ ಇಯರ್ ಚೇಂಜ್ ಮಾಡುತ್ತೆ ಅಂತ ವೆಯ್ಟ್ ಮಾಡ್ತಾ ಇದ್ರೆ ಚೇಂಜ್ ಮಾಡೋದಿಲ್ಲ. ಆದರೆ ನೀವು ಇವತ್ತೇ ಈ ಕ್ಷಣನೇ ಒಂದು ಅನ್ಕಂಫರ್ಟೇಬಲ್ ಆಗಿರೋ ಆ್ಯಕ್ಷನ್ ಅಥವಾ ನಿಮ್ಮ ಡೆಸ್ಟಿನಿಯ ಕಡೆಗೆ ಒಂದು ಹ್ಯಾಬಿಟ್ನ ರೂಢಿ ಮಾಡಿಕೊಂಡ್ರೆ ಅದು ನಿಮ್ಮನ್ನು ಚೇಂಜ್ ಮಾಡುತ್ತೆ, ಜೊತೆಗೆ ಈ ವರ್ಷ ಕೂಡ ಚೇಂಜ್ ಆಗುತ್ತೆ. ತುಂಬಾ ಮೌನವಾಗಿ, ಹಾಗೆ ಯಾವುದೇ ರೀತಿ ಸೆಲೆಬ್ರೇಷನ್ ಇಲ್ಲದೆ. ಕೊನೆಯದಾಗಿ ಇಷ್ಟು ಮಾತ್ರ ಹೇಳೋಕ್ಕೆ ಸಾಧ್ಯ, ಹೊಸ ವರ್ಷಗಳು ಹೊಸ ಬದುಕನ್ನು ಕ್ರಿಯೇಟ್ ಮಾಡಲ್ಲ. ಯಾರು ತಮ್ಮಷ್ಟಕ್ಕೆ ತಾವು ಸುಳ್ಳು ಹೇಳೋದನ್ನು ನಿಲ್ಲಿಸ್ತಾರೋ ಅವ್ರು ಮಾತ್ರ ಬದಲಾಗ್ತಾರೆ. ಕನ್ನಡಿ ಮುಂದೆ ನಿಂತಾಗ ಕಾಣೋ ಆ ವ್ಯಕ್ತಿಗೆ ಮೋಸ ಮಾಡೋದನ್ನು ನಿಲ್ಲಿಸಿ 100 ಜನ ಮುಂದೆ ಸತ್ಯ ಹೇಳೋದಕ್ಕಿಂತ ನಿಮ್ಮ ಮುಂದೆ ನೀವು ಸತ್ಯ ಹೇಳೋದು ದೊಡ್ಡ ಸಾಧನೆ ಅಂತ ನಿಮಗೆ ನೀವು ಅರ್ಥ ಮಾಡ್ಕೊಳ್ಳಿ. ಬದುಕು ಹೊಸ್ದಾಗೋದು ಡೇಟ್ ಅಥವಾ ಕ್ಯಾಲೆಂಡರ್ ಚೇಂಜ್ ಆದಾಗಲ್ಲ, ನಿಮ್ಮ ಪರ್ಸ್ಪೆಕ್ಟಿವ್ ಬದಲಾದಾಗ ಮಾತ್ರ. ಸುಳ್ಳಿನ ಆಭರಣದಲ್ಲಿ ಕಟ್ಟಿದ ಗೋಪುರ ಯಾವತ್ತಿದ್ರೂ ಕುಸಿಲೇಬೇಕು. ಪ್ರಾಮಾಣಿಕತೆ ಅನ್ನೋದು ಸ್ವಲ್ಪ ಕಹಿ, ಆದರೆ ಅದು ನಿಮ್ಮನ್ನು ನಿಜವಾಗ್ಲೂ ಫ್ರೀ ಮಾಡುತ್ತೆ. ಬೇರೆಯವ್ರನ್ನ ನಂಬಿಸೋದು ಸುಲಭ, ಆದರೆ ನಿಮ್ಮ ಒಳಗಿರೋ ಪ್ರಜ್ಞೆಗೆ ಉತ್ತರ ಕೊಡೋದು ತುಂಬಾ ಕಷ್ಟ. ಯಾಕಂದರೆ ಹೊಸ ಬದುಕು ಅನ್ನೋದು ಮಾರ್ಕೆಟಲ್ಲಿ ಸಿಗೋ ಪ್ರಾಡಕ್ಟ್ ಅಲ್ಲ, ಅದು ನಿಮ್ಮ ಒಳಗಡೆನೆ ವರ್ಷಾನುಗಟ್ಲೆಯಿಂದ ಆಗಿರೋ ಕಾನ್ಫ್ಲಿಕ್ಟಿನ ರಿಸಲ್ಟ್. ಯಾವಾಗ ನಿಮ್ಮ ನೋವನ್ನ ಮತ್ತು ತಪ್ಪನ್ನ ಒಪ್ಕೊತೀರೋ ಅವತ್ತೇ ನಿಜವಾಗ್ಲೂ ನಿಮ್ಮ ನ್ಯೂ ಇಯರ್ ಸ್ಟಾರ್ಟ್ ಆಗುತ್ತೆ.